ಒಂದ್ ಮ್ಯಾಚ್ ಆಲ್ರೆಡಿ ಗೆದ್ದು ಆಯ್ತು ನಾವು. ಆಬ್ವಿಯಸ್ಲಿ ಅದ್ ನಾವೇ ವಿನ್ ಆಗೋದು. ಸ್ಕ್ರೀನ್ ಎಲ್ಲ ಏನಿಲ್ಲ, ಎಂತದು ಆಡಕ್ ಬರಲ್ಲ. ಬಾಯ್ಸ್ ಅಂತೂ ನೆಕ್ಸ್ಟ್ ಲೆವೆಲ್. ಒಂದು ಮ್ಯಾಚ್ ನನ್ನಿಂದನೇ ಗೆದ್ದಿದ್ದು, ನಾನೇ ಚೆನ್ನಾಗಿ ಆಡಿದ್ದು ಆಕ್ಚುಲಿ. ಇವರಿಂದ 10 ಓವರ್ಸ್ ನಾನೇ ಆಡಿದ್ದು, ಒಂದು ವಿಕೆಟ್ ಬಿದ್ದಿಲ್ಲ, ನಾನೇ ವಿನ್ ಮಾಡಿಸಿದ್ದು. ಸ್ವಲ್ಪ ಜಾಸ್ತಿ ಡೌ ಮಾಡ್ತಿದಾರೆ, ಎಂತದು ಇಲ್ಲ. ಕ್ರಿಕೆಟ್ ನ ಅರ್ಧ ಕುಡ್ದು ಬಿಟ್ಟಿದ್ದಾರೆ. ಮ್ಯಾಚ್ ಗೆದ್ರೆ ಎಷ್ಟು ಖುಷಿ ಆಗುತ್ತೆ ನಿಮ್ಗೆ? ಅಂಡ್ ಇವಾಗ ನಾವ್ ಗೆಲ್ಬೇಕು. ಪ್ರಿಪೇರ್ ಆಗಿದ್ದೀನಿ. ಈಗ ಒಳ್ಳೆ ಮಟನ್ ಗೊಜ್ಜು ಹೊಡ್ದೆ, ಈಗ ಹೋಗಿ ಮಲ್ಕೊಂಡ್ರೆ ಹೊಡರೆ ಕಪ್ಪೆ, ಇಲ್ಲ ಅಂದ್ರೆ ಕಪ್ಪೆ. ಪಾರ್ಟಿ ಸೋತ್ರು ಪಾರ್ಟಿ. ಒಳ್ಳೆ ಬಿರಿಯಾನಿ ಸಿಕ್ತು, ಒಳ್ಳೆ ಊಟ ಆಯ್ತು, ಸಾಕು. ಹೀರೋಯಿನ್ ಬಂದ್ರು ಗೆದ್ಬಿಟ್ವಿ ನಾವು. ಸೂಪರ್. ಸ್ಟಾರ್ಟರ್ಜಿ ಮಾಡಿಲ್ಲ, ಬರ್ತಾ ಇರುತ್ತೆ, ಹೊಡಿತಾ ಇರ್ತೀವಿ ಅಷ್ಟೇ. ಸ್ಟಾರ್ಟರ್ಜಿ ಇಟ್ಕೊಂಡಿಲ್ಲ ನಾವು ಊರಲ್ಲಿ. ಓಕೆ, ಇಷ್ಟು ದಿನ ಪ್ರತಿದಿನ ಸಂಜೆ 6 ಗಂಟೆಗೆ ತನ್ನ ಅದ್ಭುತವಾದ ಕಂಟೆಂಟ್ ಹಾಗೂ ಎಲ್ಲ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಿದ್ದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸ್ಟಾರ್ ಸುವರ್ಣ ವಾಹಿನಿಯ ಗೌರಿಶಂಕರ ಧಾರಾವಾಹಿ ತಂಡ ಇವತ್ತು ನಿಮ್ಮನ್ನೆಲ್ಲನೂ ಕೂಡ ಸ್ಟಾರ್ ಸುವರ್ಣ ಮೂಲಕ ಎಂಟರ್ಟೈನ್ ಮಾಡ್ತಿತ್ತು. ಆದ್ರೆ ಇವತ್ತು ಫೀಲ್ಡ್ಗೆ ಇಳಿದು ಕ್ರಿಕೆಟ್ ಅನ್ನ ಬ್ಯಾಟ್ ಟು ಬಾಲ್ ಹಿಡಿದು ಕ್ರಿಕೆಟ್ ಆಡ್ತಾ ಇದ್ದಾರೆ. ಸದ್ಯ ನಮ್ಮ ಗೌರಿ ಅವರು ನಮ್ಮ ಬಾಸ್ ಟಿವಿ ಜೊತೆ ಸಿಕ್ಕಿದ್ದಾರೆ. ಅವ್ರ ತಂಡವನ್ನ ಯಾವ ರೀತಿ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ. ಇಷ್ಟಕ್ಕೂ ಸೀರಿಯಲ್ ಅಲ್ಲಿ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಿದ್ದಂತಹ ಇವರು ಫೀಲ್ಡ್ಗೆ ಇಳಿಯೋದಕ್ಕೆ ಕಾರಣ ಏನು, ಅಥವಾ ಒಲಿಂಪಿಕ್ಸ್ ಅಥವಾ ಇಲ್ಲ ಅಂತಂದ್ರೆ ಇಂಡಿಯಾನ ರೆಪ್ರೆಸೆಂಟ್ ಮಾಡೋದಕ್ಕೆ ಏನಾದ್ರು ನೆಕ್ಸ್ಟ್ ಹೋಗ್ತಿದಾರಾ ಇವ್ರು ಟೀಮ್ ಎಲ್ಲ ಪ್ಲಾನ್ ಮಾಡ್ಕೊಂಡು ಅನ್ನುವಂತಹ ಒಟ್ಟಾರೆ ವಿಚಾರಗಳನ್ನ ತಿಳಿಸ್ಕೊಡ್ತೀರಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸದ್ಯಕ್ಕೆ ಇವಾಗ ನೀವು ನಮ್ಮ ಬಾಸ್ ಟಿವಿ ಆಂಕರ್ ಆಗ್ತಿದ್ದೀರಾ. ಸೊ ಫೀಲ್ಡ್ಗೆ ಇಳಿದಿದ್ದೀರಾ. ಇಷ್ಟು ದಿನ ನಿಮ್ಮ ಸೀರಿಯಲ್ ಮೂಲಕ ಹಲವಾರು ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಿದ್ರಿ. ಸುಮಾರು ಎಪಿಸೋಡ್ ಅಂಡ್ ಕಂಗ್ರಾಚುಲೇಷನ್ಸ್, 500 ಎಪಿಸೋಡ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಒಳ್ಳೆ ಭರವಸೆಯನ್ನ ಮೂಡಿಸಿದೆ ಸೀರಿಯಲ್ ಮೇಲೆ. 500 ಎಪಿಸೋಡ್ಸ್ ಅನ್ನ ಮುಗಿಸಿ ಹೇಗಿದೆ ಸೆಲೆಬ್ರೇಷನ್ ಎಲ್ಲ? ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಅದೇ ನಾವು 500 ಎಪಿಸೋಡ್ಗೆ ಸೆಲೆಬ್ರೇಟ್ ಮಾಡಬೇಕು ಅಂತಾನೆ ಇವತ್ತು ಏನಂತಾರೆ, ಮಳೆ ಬಿಸಿಲು ಏನೇ ಇದ್ರೂ ಅದನ್ನ ಎಲ್ಲ ಸೈಡಿಗೆ ಇಟ್ಬಿಟ್ಟು ಬಂದು ಇವಾಗ ಎಂಜಾಯ್ ಮಾಡ್ಬೇಕಪ್ಪ ಅಂತ ಅನ್ಕೊಂಡು ಇವಾಗ ಕ್ರಿಕೆಟ್ ಆಡಕ್ ಬಂದಿದೀವಿ. ಅಂಡ್ ಒಂದ್ ಮ್ಯಾಚ್ ಆಲ್ರೆಡಿ ಗೆದ್ದು ಆಯ್ತು ನಾವು. ಇನ್ನು ಫೈನಲ್ ಮ್ಯಾಚ್ ಇದೆ. ಸೊ ಆಬ್ವಿಯಸ್ಲಿ ಅದ್ ನಾವೇ ವಿನ್ ಆಗೋದು. ಅದು ಓವರ್ ಕಾನ್ಫಿಡೆನ್ಸ್ ಅಲ್ಲ, ಅಷ್ಟು ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಇದೆ. ಸೊ ನೋಡೋಣ, ನಮ್ಮ ಪ್ಲೇಯರ್ಸ್ ಅಂದ್ರೆ ನಮ್ಮ ಕೋ ಆರ್ಟಿಸ್ಟ್ ನ ಪರಿಚಯ ಮಾಡಿಸ್ತೀನಿ ಬನ್ನಿ. ಕೋ ಆರ್ಟಿಸ್ಟ್ ಎಲ್ಲ ಹೆಂಗ್ ಮಾಡ್ತಾರೆ, ಲೈಕ್ ಹೆಂಗ್ ಆಡ್ತಾರೆ ಅನ್ನುವಂಥದ್ದೆಲ್ಲ ಒಟ್ಟಾರೆಯಾಗಿ ನೀವೇ ನಮ್ಮ ಬಾಸ್ ಟಿವಿ ಆಂಕರ್ ಆಗಿರೋದ್ರಿಂದ ಈಗ ನೀವೇ ಪರಿಚಯ ಮಾಡ್ಕೊಡ್ಬೇಕು. ಹೌದಾ? ಇವಾಗ ಫಸ್ಟು ನಾನು ಹೀರೋಯಿನ್ ಆಗಿರೋದ್ರಿಂದ ನಾವು ವಿಲನ್ನ ಫಸ್ಟು ಪರಿಚಯ ಮಾಡಿಸ್ಕೊಂಡ್ಬಿಡ್ತೀನಿ. ಅಲ್ಲಿ ನೋಡಿ ಕೂತಿದ್ದಾರೆ ಸೈಲೆಂಟಾಗಿ. ಅವ್ರು ಆ್ಯಕ್ಚುಲಿ ಏನಂತಂದರೆ ಆನ್ ಸ್ಕ್ರೀನ್ ಎಷ್ಟು ರಗಡಾಗಿರ್ತಾರೋ, ಸ್ಕ್ರೀನ್ ಎಲ್ಲ ಏನಿಲ್ಲ, ಅಷ್ಟು ಫುಲ್ ಸೈಲೆಂಟು, ಫುಲ್ ಸ್ವೀಟು ಆಯಿತಾ. ಆಮೇಲೆ ಸಖತ್ತಾಗಿ 2 ವಿಕೆಟ್ ಬೇರೆ ತೆಗೆದ್ರು. ನಮ್ಮ ಟೀಮ್ ಗೆಲುವಿಗೆ ಒನ್ ಆಫ್ ದ ರೀಸನ್ ಇವರು ಕೂಡ. ಸೊ ಅವ್ರಿಗೆ ಹೆಂಗೆ ಅನಿಸ್ತು ಅಂತ ಕೇಳೋಣ. ಹೆಂಗೆ ಅನಿಸ್ತು? ನನಗೆ ಸೂಪರ್ ಅನಿಸ್ತಿದೆ. ಅದು ಬೇರೆ ಆ್ಯಕ್ಚುಲಿ ಫಸ್ಟ್ ಮ್ಯಾಚ್ ಆಡುವಾಗ ನಮ್ಮ ಹೀರೋಯಿನ್ ಅವ್ರು ಬಂದಿರಲಿಲ್ಲ. ನನಗೆ ಫುಲ್ ಡಿಪ್ರೆಸ್ ಆಗ್ತಿತ್ತು, ಅಯ್ಯೋ ಬರಲಿಲ್ವಲ್ಲ ಅಂತ. ಯಾವಾಗ ಇವ್ರು ಬಂದರು ಅವಾಗ 2 ವಿಕೆಟ್ ಅದು ಬಂದು ಫುಲ್ ಕಾನ್ಫಿಡೆನ್ಸ್ ಕೊಟ್ಟು 2 ವಿಕೆಟ್ ತೆಗಿಯೋ ಹಾಗೆ ಮಾಡಿದ್ದೀನಿ. ಅದು ಆ್ಯಕ್ಚುಲಿ ಫಸ್ಟ್ ಮ್ಯಾಚ್ ಬಂದಿಲ್ಲ ಅನ್ನೋದಲ್ಲೆಲ್ಲ ಬಂದಿದ್ದೆ, ಅವ್ರು ನೋಡಿಲ್ಲ ಅಷ್ಟೇ. ಅವ್ರು ಆಡೋದ್ರಲ್ಲಿ ಅಷ್ಟು ಮಗ್ನರಾಗಿದ್ರು, ಹಂಗಾಗಿ ಅವ್ರಿಗೆ ಗೊತ್ತಾಗಿಲ್ಲ ಅಷ್ಟೇ. ಇದು ನನ್ನ ಕಾಂಪ್ಲಿಮೆಂಟ್ ಆಗಿ ತಗೊಳ್ತೇನೆ. ನಿಮ್ಗೆ ಹೇಗೆ ಅನಿಸ್ತು ನಾನು ಆಡೋದು ನೋಡಿ? ಆ್ಯಕ್ಚುಲಿ ನನಗೆ ಏನಂದರೆ, ನನಗೇನು ಅಂದರೆ ಅರ್ಥ ಆಗುತ್ತೆ, ಬಟ್ ನನಗೆ ಆಡಕ್ಕೆ ಬರಲ್ಲ, ಎಂಥದ್ದು ಆಡಕ್ಕೆ ಬರಲ್ಲ. ಬಟ್ ನಿಮ್ಮನ್ನು ನೋಡಿದಾಗ ಪರವಾಗಿಲ್ಲಪ್ಪ, ಆಡ್ತಾರೆ, ನಮ್ಮ ಗರ್ಲ್ಸೂ ಸ್ಟ್ರಾಂಗ್ ಇದ್ದಾರೆ ಅಂತ ಅನ್ನಿಸ್ತು. ನಾನು ಆಡಿಲ್ಲ, ಬಟ್ ಇವರು ಆಡಿದ್ರು, ತುಂಬ ಚೆನ್ನಾಗಿ ಆಡಿದ್ರು. ಏನಂತಾರೆ ಅಂದರೆ ಸುಮ್ಮನೆ ಮಾತಿಗೆ ಅಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ತುಂಬ ಚೆನ್ನಾಗಿ ಆಡಿದ್ರು. ಆ್ಯಂಡ್ ಇವರು ಎಲ್ಲ ಆಲ್ಮೋಸ್ಟ್ ಎಲ್ಲ ಗರ್ಲ್ಸು ಚೆನ್ನಾಗಿ ಆಡಿದ್ರು. ಆ್ಯಂಡ್ ಬಾಯ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ಸೊ ಥರ್ಡ್ ಮ್ಯಾಚ್ ನೀವು ಟೆನ್ಷನ್ ತಗೋಬೇಡಿ, ನಾವೇ ವಿನ್ ಆಗ, ನಾವೇ ಗೆಲ್ಲೋದು ಈ ಸತಿ ಕಪ್ ನಮ್ದೇ, ಗೌರಿಶಂಕರರೇ. ಸೊ ಇವಾಗ ನಾವು ಇಲ್ಲಿ ಬಂದೆಲ್ಲ ನಾವು ಗೇಮ್ಸ್ ಎಲ್ಲ ಆಡ್ತಾ ಇದೀವಲ್ಲ, ನಿಮಗೆ ಹೆಂಗೆ ಅನಿಸ್ತಾ ಇದೆ? ಇದು ಫನ್ ಇದೆಯಾ ಅಥವಾ ಶೂಟಿಂಗ್ ಫನ್ ಅನ್ಸುತ್ತಾ? ಶೂಟಿಂಗಲ್ಲಿ ಫನ್ ಜಾಸ್ತಿ ಮಾಡ್ತೀವಾ ಅಥವಾ ಇವತ್ತು ಜಾಸ್ತಿ ಫನ್ ಮಾಡ್ತಾ ಇದೀವಾ? ಆ್ಯಕ್ಚುಲಿ ಶೂಟಿಂಗಲ್ಲಿ ಎಲ್ಲರೂ ಸಿಗಲ್ಲ ಒಂದೇ ಟೈಮ್ಗೆ. ಇಲ್ಲಿ ಎಲ್ಲರೂ ಸಿಗ್ತಾ ಇದ್ದೀವಿ, ಬಿಕಾಸ್ ನಿಮ್ಮದೇ ಬೇರೆ ಸೆಟ್ಟು, ನಮ್ಮದೇ ಬೇರೆ ಸೆಟ್ಟು. ಇದು ಚೆನ್ನಾಗಿದೆ. ಇವಾಗ ಒಂದು ಏನು ಗೊತ್ತಾ, ಮೇನ್ಲಿ ಇವಾಗ ನಾನು ಅಂದರೆ ಇಲ್ಲಿ ಗೌರಿಯಾಗಿ ನಾನು ಆ ಒಂದು ಕ್ಯಾರೆಕ್ಟ್ರಲ್ಲಿ ಆ ಥರ ಆಡ್ತಿಲ್ಲ ಅಲ್ಲ, ದಿವ್ಯಾ ಆಗಿ ಬಂದಿದ್ದೀನಿ, ಇವರು ರೇಷ್ಮಾ ಆಗಿ ಬಂದಿದ್ದಾರೆ.
ಸೊ ಅದು ಇನ್ನೂ ಜಾಸ್ತಿ ಫನ್, ಅಂದ್ರೆ ಡಬಲ್ ಟ್ರಿಬಲ್ ಆಗ್ತಾ ಇದೆ ಫನ್ನು. ಸೊ ಸಖತ್ತಾಗಿ ನಡೀತಾ ಇದೆಪ್ಪ, ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಆ್ಯಂಡ್ ಥರ್ಡ್ ಮ್ಯಾಚ್ಗೋಸ್ಕರ ವೇಟ್ ಮಾಡ್ತಿದ್ದೀನಿ ನಾನು. ನೀವು? ನಾನು ಸೂಪರ್ ವೇಟಿಂಗ್, ಬಿಕಾಸ್ ನಾವೇ ಅಲ್ವಾ ಗೆಲ್ಲೋದು. ಅಂದ್ರೆ ನಾವು ಸೆಲೆಬ್ರೇಟ್ ಮಾಡೋದಕ್ಕೆ ವೇಟ್ ಮಾಡ್ತಾ ಇದೀವಿ. ಇವಾಗ ಅಲ್ಲಿ ಪ್ಲೇಯರ್ಸ್ ಎಲ್ಲ ಅಂದ್ರೆ ಸ್ಟ್ರಾಟಜಿ ಮಾಡ್ಕೋತಾ ಇದಾರೆ. ಹೋಗೋಣ ಬನ್ನಿ, ತೋರಿಸ್ತೀನಿ. ಪಂಕು, ನಿಮಗೆಲ್ರಿಗೂ ಗೊತ್ತು ಇವರು ಪಂಕಜ ಅಂತ. ಪಂಕಜ. ಸೊ ಹೆಂಗ್ ಅನ್ನಿಸ್ತದೆ ನಿಮ್ಗೆ ಏನು ಇವತ್ತಿನ ಮ್ಯಾಚು? ಎಷ್ಟು ಮಜಾ ಮಾಡಿದ್ರಿ? ಎಷ್ಟು ಮಜಾ ಮಾಡಿದೆ ಅಂದ್ರೆ 2 ಮ್ಯಾಚು ನನ್ನಿಂದ, 1 ಮ್ಯಾಚು ನನ್ನಿಂದನೇ ಗೆದ್ದಿದ್ದು. ನಾನೇ ಚೆನ್ನಾಗಿ ಆಡಿದ್ದು ಆಕ್ಚುಲಿ. ಇವರಿಂದನೂ ಕೂಡ ಇವ್ರು ಕೂತ್ಕೊಂಡು ಚೇರ್ಸ್ ಮಾಡ್ತಿದ್ರು. ನಾನು ಅದಕ್ಕೆ ತುಂಬಾ ಫುಲ್ 10 ಅವರ್ಸ್ ನಾನೇ ಆಡಿದ್ದು. 1 ವಿಕೆಟ್ ಬಿದ್ದಿಲ್ಲ, ನಾನೇ ವಿನ್ ಮಾಡಿಸಿದ್ದು. ಬೇಕಂದ್ರೆ ಎಲ್ಲ ಮುದ್ದು ಸೊಸೆಯವ್ರನ್ನ ಕೇಳಿ, ಅವ್ರು ನನ್ನ ಬೈಕೊಳ್ತಿದ್ದಾರೆ, ನಾಳೆ ನೀವು ಸೆಟ್ಟಿಗೆ ಬಂದಾಗಿದೆ ನಿಮ್ಗೆ ಅಂತೆಲ್ಲ. ಇಲ್ಲ ಆಕ್ಚುಲಿ ಏನ್ ಗೊತ್ತಾ, ಇವರು ಸ್ವಲ್ಪ ಜಾಸ್ತಿ ಡೌ ಮಾಡ್ತಿದಾರೆ. ಎಂತದ್ದು ಇಲ್ಲ, ನಾವು ತುಂಬಾ ಎಫರ್ಟ್ ಹಾಕಿ ಆಡಿನ ಗೆದ್ದಿರೋದು. ಕಿರ್ಚಿದೀನಿ ನಾನು ಸಿಕ್ಕಾಪಟ್ಟೆ. ಏನ್ ಗೊತ್ತಾ, ಆಡೋದು ಮುಖ್ಯ ಅಲ್ಲ, ನಾವ್ ಹೆಂಗ್ ಎನ್ಕರೇಜ್ ಮಾಡ್ತೀವಿ, ಹೆಂಗ್ ಕಾನ್ಫಿಡೆನ್ಸ್ ಕೊಡ್ತೀವಿ ಅನ್ನೋದು ಮುಖ್ಯ. ಸೊ ಹಂಗಾಗಿ ನಾನು ಅಂಡ್ ಏನ್ ಗೊತ್ತಾ, ಇನ್ನೊಂದ್ ಏನ್ ಗೊತ್ತಾ, ಇವ್ರಿಗೆ ಸಿಕ್ಕಾಪಟ್ಟೆ ಒಳ್ಳೆ ಟ್ಯಾಲೆಂಟ್ ಇದೆ. ಯಾವ ತರ ಕಾಮೆಂಟ್ರಿ ಕೊಡ್ತಾರೆ ಅಂದ್ರೆ, ಸುಮ್ನೆ ಒಂದ್ ಜಲಕ್ ನೋಡಿ ಇವಾಗ, ಆಯ್ತಾ? ಇವಾಗ ಒಂದ್ ವಿಕೆಟ್ ಬಿತ್ತಪ್ಪ, ಹೆಂಗ್ ಕೊಟ್ರಿ ಕಾಮೆಂಟ್ರಿ? ನನ್ ಟ್ಯಾಲೆಂಟ್ ಹಿಂಗ್ ಮಾಡ್ತೀರಾ ನೀವು? ಅದಕ್ಕೆ ಒಂದೇ ಲೈನ್ ಇಷ್ಟೇ ಬಿಟ್ಟು ಅಷ್ಟೇ, ಅಂದ್ರೆ ಟ್ರೈಲರ್ ಮಾತ್ರ ತೋರಿಸ್ತೀವಿ, ಪಿಕ್ಚರ್ ಎಲ್ಲ ತೋರಿಸ್ತೀವಿ. ಇವರೇ ನಮ್ಗೆಲ್ಲ ಹೇಳ್ಕೊಟ್ಟಿದ್ದು. ನೀವ್ ಸ್ಟಾರ್ಟ್ ಇಲ್ಲ ನಾನೆಲ್ಲ ಏನು ಇಲ್ಲ. ಇವ್ರ ಜೊತೆ ನಾನು ಕೂತ್ಕೊಂಡು ಚೇರ್ಸ್ ಮಾಡ್ತೀನಿ. ಅದೇ ನಾನು ಕಲ್ಸಿದ್ದೀನಲ್ಲ, ಅದನ್ನ ಹೇಳ್ತಾರೆ ಇವಾಗ ಅವ್ರು. ಇಲ್ಲ, ನೀವ್ ಹೇಳಿದ್. ಸೊ ಇವಾಗ ಇವ್ರ ಟ್ಯಾಲೆಂಟ್ ಬರ್ತಿದೆ ಅಂದ್ರೆ ನಾನು ಕ್ಯಾಚ್ ಗೌರಿ ಅಂತೀನಿ, ಇವ್ರು ಇಲ್ಲಿಂದ ಒಳಗಡೆ ಬಂದ್ ಕ್ಯಾಚ್, ಹಂಗೆ ಎಲ್ಲಾ ವಿಕೆಟ್ ನಾವ್ ಬೀಳ್ಸಿದ್ದು. ಅಪ್ಪ ಬೇಡ, ಆಮೇಲೆ ಬೋರ್ ಆಗ್ಬಿಡತ್ತೆ ಟ್ಯಾಲೆಂಟ್ ಎಲ್ಲ ತೋರ್ಸಕ್ ಹೋಗ್ಬಿಟ್ಟು. ಇವಾಗ ನೆಕ್ಸ್ಟ್ ನಾವ್ ಯಾರ ಹತ್ರ ಹೋಗೋಣ ಅಂದ್ರೆ, ನಮ್ಮ ಮಾವಯ್ಯ ಇದಾರೆ, ಖಡಕ್ ವಿಲ್ಲನು, ಅವ್ರನ್ನ ಹೋಗಿ ಮಾತಾಡ್ಸೋಣ ಬನ್ನಿ. ಮಾವಯ್ಯ. ಸೊ ಇವತ್ತು ನಾವು ಮ್ಯಾಚ್ ಏನ್ ಆಡಿದ್ವಲ್ಲ, ಆಲ್ಮೋಸ್ಟ್ ಒಂದು 50% ಎಫರ್ಟ್ ಇವ್ರದ್ದೇ ಇದೆ. ಸೊ ಅವ್ರಿಗೆ ಹೆಂಗ್ ಅನಿಸ್ತು ಅಂತ ಕೇಳೋಣ. ಮಾವಯ್ಯ, ತುಂಬಾ ಖುಷಿ ಆಯ್ತು. ಅಂಡ್ ಒಳ್ಳೆ ಪ್ಲೇಯರ್ ಇವರು. ಕೀರ್ತಿನಿ ತುಂಬಾ ಅಂಡ್ ಇನ್ನೊಂದೇನ್ ಗೊತ್ತಾ, ಕ್ರಿಕೆಟ್ ನ ಅರ್ಧ ಕುಡ್ದ್ಬಿಟ್ಟಿದ್ದಾರೆ. ಹೇಳಿ ಮಾವಯ್ಯ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಗೌರಿಶಂಕರ 500ನೇ ಎಪಿಸೋಡ್ ಸೆಲೆಬ್ರೇಷನ್ ಆಗಿ ನಮ್ಮ ಪ್ರೊಡಕ್ಷನ್ ಹೌಸಿನ ಇನ್ನೊಂದು ಪ್ರಾಜೆಕ್ಟು, ಅದ್ರ ಜೊತೆ ಮ್ಯಾಚ್ ಆಡ್ತಿದ್ದೀವಿ. ಟೀಮ್ ಬಾಂಡಿಂಗಿಗೆ ತುಂಬ ಚೆನ್ನಾಗಿದೆ. ಇದು ಗೆಲ್ಲೋದು ಸೋಲೋದು ಇದ್ದೇ ಇರುತ್ತೆ, ಬಟ್ ತುಂಬ ಖುಷಿ ಆಯಿತು. ಆ ಟೀಮಿಂದ ಮೆಂಬರ್ಸ್ನೂ ಮೀಟ್ ಮಾಡಿ ನಾನಿವಾಗ ಎಂಟ್ರಿ ಆಗಿದ್ದೀನಿ ಗೌರಿಶಂಕರದಲ್ಲಿ. ಸೊ ಇನ್ನೂ ಗೌರಿ ಜೊತೆ ಇನ್ನೂ ಜಗಳಗಳಿವೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಎಪಿಸೋಡ್ಸ್ ಬರುತ್ತೆ, ಅದನ್ನ ಮಿಸ್ ಮಾಡದೆ ನೋಡ್ತಾ ಇರಿ ನೀವು. ಅಂಡ್ ಮಾವಯ್ಯ, ಥರ್ಡ್ ಮ್ಯಾಚ್ ಇವಾಗ ಏನ್ ನಡೆಯುತ್ತೆ ಅದಕ್ಕೆ ಆಲ್ ದ ವೆರಿ ಬೆಸ್ಟ್. ನಾವೇ ಗೆಲ್ಬೇಕು. ಅಂಡ್ ಇನ್ನೊಂದು ಏನ್ ಗೊತ್ತಾ, ಬರೀ ಇವಾಗ ಗೌರಿಶಂಕರ ಮುದ್ದು ಸೊಸೆ ಅಂತ ನಾವು ಟೀಮ್ ಮಾಡ್ಬಿಟ್ಟು ಆಡ್ತಾ ಇದೀವಲ್ಲ, ಆಕ್ಚುಲಿ ಕಾಂಪಿಟೇಷನ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಹೆಲ್ದಿ ಕಾಂಪಿಟೇಷನ್ ಇದೆ. ನಾವು ಹಂಗೆ ಹಿಂಗೆ ಅಂತ ಆ ಥರ ನಮಗೆ ಒಂಥರ ನೆಗೆಟಿವ್ ಆಗಿ ಮಾತಾಡೋದು ಆ ಥರದ್ದೆಲ್ಲ ಇಲ್ಲ. ಹೆಲ್ದಿ ಕಾಂಪಿಟೇಷನ್ ಇದೆ. ಆ್ಯಂಡ್ ಅವ್ರು ಗೆದ್ರೂ ಖುಷಿನೇ, ನಾವು ಗೆದ್ರೂ ಖುಷಿನೇ, ಬಟ್ ನಾವು ಗೆದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಖುಷಿ ಆಗುತ್ತೆ ಅಷ್ಟೇ. ಅಂದರೆ ಅವರು ಗೆದ್ರೆ ಒಂದು 100%, ಅಂದರೆ ನಾವು ಗೆದ್ರೆ 200% ಆಗುತ್ತೆ ಅಷ್ಟೆ. ಆ್ಯಂಡ್ ಇವಾಗ ನಾವು ಅಲ್ಲಿ ನೋಡ್ಬೋದು ನೀವು, ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಥರ್ಡ್ ಮ್ಯಾಚ್ಗೆ. ಫುಲ್ಲು ಏನಂತಾರೆ, ತಯಾರಿ ಮಾಡ್ಕೋತಾ ಇದ್ದಾರೆ ಪ್ಲೇಯರ್ಸು. ಅವ್ರೂ ಮಾತಾಡ್ಸೋಣ. ಶಿವು ಅವರೇ, ಇವಾಗ ಇವಾಗ ಒಂದು ಮ್ಯಾಚ್ ಗೆದ್ವಿ ಅಲ್ವಾ, ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ? ಖುಷಿ ಏನು ಪಟ್ಟಿಲ್ಲ ಮೇಡಮ್, ನಾರ್ಮಲ್ ಎಂಜಾಯ್ ಮಾಡ್ತಾ ಇದೀವಿ. ಪರ್ಸನಲಿ ತಗೊಂಡ್ರೆ ಖುಷಿ ಪಡ್ಬೋದು. ಇವಾಗ ಥರ್ಡ್ ಮ್ಯಾಚ್ ಗೆದ್ರೆ ಎಷ್ಟು ಖುಷಿ ಆಗುತ್ತೆ ನಿಮ್ಗೆ? ಎಷ್ಟು ಖುಷಿ ಆಗುತ್ತೆ, ಏನು ಅದ್ರ ಬಗ್ಗೆ ಆಲೋಚನೆ ಮಾಡಿಲ್ಲ ನಾನು. ನೋಡಿ ಗೈಸ್, ಫೈನಲಿ ಆಡ್ಬೇಕು, ಆಡ್ತಾ ಇದೀವಿ. ಅಂದ್ರೆ ಖುಷಿ ಇದೆ, ಬಟ್ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಗೊತ್ತಾಗ್ತಿಲ್ಲ. ಅಂಡ್ ಇವಾಗ ನಾವಿವಾಗ
ಫಸ್ಟ್ ಮ್ಯಾಚ್ ಒಂದು ಮ್ಯಾಚ್ ಗೆದ್ವಿ ಅಲ್ವಾ, ಇವಾಗ ಆಗಿರೋದು 2 ಮ್ಯಾಚು. ಸೊ 1 ಮ್ಯಾಚ್ ನಾವು ಗೆದ್ವಿ, 1 ಮ್ಯಾಚ್ ಅವ್ರು ಗೆದ್ದಿದ್ದಾರೆ. ಆ್ಯಂಡ್ ಥರ್ಡ್ ಮ್ಯಾಚ್ ಇವಾಗ ನಾವು ಗೆಲ್ಲಬೇಕು. ನಾವು ಗೆದ್ದೇ ಗೆಲ್ತೀವಿ, ಅದು ಗೊತ್ತು ಆಯ್ತಾ. ನಾವು ಥರ್ಡ್ ಮ್ಯಾಚ್ ಆಡೋದಕ್ಕೆ ನೀವು ಹೆಂಗೆ ಪ್ರಿಪೇರ್ ಆಗಿದ್ದೀರಾ? ಇವಾಗೆಲ್ಲ ನೋಡಿದೆ ನಾನು, ಸ್ಟ್ರಾಟಜಿ ಎಲ್ಲ ಮಾಡ್ಕೊಳ್ತಾ ಇದ್ರಿ, ಏನೋ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದ್ರಿ. ಎಷ್ಟು ಕಾನ್ಫಿಡೆಂಟಲ್ಲಿ ಇದ್ದೀರಾ? ಸಖತ್ತ ಪ್ರಿಪೇರ್ ಆಗಿದ್ದೀನಿ. ಈಗ ಒಳ್ಳೆ ಮಟನ್ ಗೊಜ್ಜು ಹೊಡ್ದೆ, ಈಗ ಹೋಗಿ ಮಲ್ಕೊಂಡ್ರೆ ಅಲ್ಲ, ಆಟ ಆಡೋನ್ನ ಮಲ್ಕೊಳ್ತಾನಂತೆ. ಏನ್ ಗೊತ್ತಾ, ಹೊಡೆದ್ರೆ ಕಪ್ಪೆ. ಒಡರೆ ಕಪ್ಪೆ, ಇಲ್ಲ ಅಂದ್ರೆ ಕಪ್ಪೆ. ಕಪ್ಪು 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 ಕಪ್ಪೇನಾರು ಮಾಡಿಸಿದ್ರ? ಅಲ್ಲ, ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ. ಹೌದು, ಈ 3ನೇ ಮ್ಯಾಚ್ ಹೊಡೆಯೋದು ನಾವೇ ಪಕ್ಕ. ಬೆಳಿಗ್ಗೆನೆ ಹೇಳ್ದೆ ನಾನು. 500 ಹೊಡೆದಿದ್ದೀವಿ, 1000 ಹೊಡೆದೇ ಹೊಡಿತೀವಿ. ಹೌದು, ಅಷ್ಟೇ. TRP ನಂಬರ್ 1 ಇದೆ, ನಾವು ನಂಬರ್. ಅಂಡ್ ಏನ್ ಗೊತ್ತಾ, ಎಷ್ಟೇ ಆದ್ರೂನು ನಾವೇ ಸೀನಿಯರ್ಸ್ ಅಷ್ಟೇ. ಅಂದ್ರೆ ಗೆದ್ರೆ ನಾವು ಖುಷಿ ಪಡೋಣ, ಹಾ. ಸೋತ್ರೆ ಅವ್ರು ಬಿಟ್ಕೊಟ್ಬಿಡ. ಅಲ್ಲ, ನಾನು ಏನಂದೆ, ಅವ್ರಿಗೆ ಏನ್ ಹೇಳಿದೀನಿ ಗೊತ್ತಾ ನಾನು, ಈಗ ನಾವು ಕಾಂಪಿಟೇಷನ್ ಇದೆ ನಮ್ಗೆ, ಬಟ್ ಹೆಲ್ದಿ ಕಾಂಪಿಟೇಷನ್ ಇದೆ ನಮ್ಮಿಬ್ರು ಮಧ್ಯ, ಓಕೆನಾ? ಅವ್ರಿಗೆ ಗೆದ್ರೆ 100% ಖುಷಿ ಆಗುತ್ತೆ, ಬಟ್ ನಾವು ಗೆದ್ರೆ 200% ಖುಷಿ ಆಗುತ್ತೆ. ಎಷ್ಟೇ ಆದ್ರೂ ನಮ್ಮನೆ ಅಂದ್ರೆ ನಮ್ಮನೇನೆ ಅಲ್ವಾ, ಅಷ್ಟೇ. ಪಾರ್ಟಿ ಸೋತ್ರು ಪಾರ್ಟಿ ಅಷ್ಟೇ, ಎರಡೂ ನಮ್ದೇ. ಈಗ ಒಳ್ಳೆ ಬಿರಿಯಾನಿ ಸಿಕ್ತು, ಒಳ್ಳೆ ಊಟ ಆಯ್ತು, ಸಾಕು. ಎಂಜಾಯ್ ಅದ್ರಲ್ಲೇ ಹೋಗೋಣ, ಖುಷಿಯಾಗಿ ಹೋಗೋಣ. ಇಲ್ಲಿ ಬಂದಿರೋದು ಎಂಜಾಯ್ ಮಾಡಕ್ಕೆ. ಆದ್ರೆ ನಾವು ಗೆದ್ರೆ ಇನ್ನೂ ಖುಷಿ ಪಡೋಣ. ಸೋತ್ರು ಅದೃಷ್ಟ ಏನಂದ್ರೆ ಅಂಡ್ ನೀವು ಎಲ್ರು ಕೂಡ ನಮ್ಗೆ ಗೆಲ್ಲಿ ಅಂತ ವಿಶ್ ಮಾಡಿ, ಆಯ್ತಾ? 2ನೇ ಮ್ಯಾಚಿಗೆ ನಮ್ಮ ಹೀರೋಯಿನ್ ಬಂದ್ರು, ಗೆದ್ಬಿಟ್ವಿ ನಾವು. ಸೂಪರ್. ಅವ್ರು ಕೊಡ್ತಿದಂತ ಜೋಶ್ ನಿಜವಾಗ್ಲೂ ಆ ಮ್ಯಾಚ್ ಮುಗಿಯೋವರೆಗೂ ಆ ಚೇರ್ ಬಿಟ್ಟು ಕದಲಿಲ್ಲ ಮೇಡಮ್. ಆತರ ಯಾರು ಅಷ್ಟು ಹೆಂಗ್ ನೋಡ್ತಾ ಇದ್ದೆ ಅಂತಂದ್ರೆ, ನಾನು ಒಂದೊಂದು ಎಲ್ಲಾ ಪ್ಲೇಯರ್ಸ್ ನನಗೆ ಝೂಮ್ ಅಲ್ಲಿ ಕಾಣಿಸ್ತಾ ಇದ್ರು, ಆ ರೇಂಜ್ ನೋಡ್ತಾ ಇದ್ದೆ ನಾನು. ಅಂಡ್ ಇವಾಗ ನಮ್ಮ ಪ್ರೊಡ್ಯೂಸರ್ ಇದ್ದಾರೆ, ಮಾತಾಡ್ಸೋಣ. ಅಂಡ್ ಆಲ್ಸೋ ನಮ್ಮ ಡೈರೆಕ್ಟರ್ ಸರ್, ಸುಂದರೇಶ್ ಸರ್, ಬನ್ನಿ ಸರ್ ಇಲ್ಲಿ. ಇವಾಗ ನಾವು ಒಂದು ಮ್ಯಾಚ್ ಗೆದ್ವಿ, ಅವ್ರೊಂದು ಮ್ಯಾಚ್ ಗೆದ್ರು. ಒಂದು ಮ್ಯಾಚ್ ಗೆದ್ದಿದ್ದಕ್ಕೆ ಖುಷಿ ಇದೆ. ಈಗ ಥರ್ಡ್ ಮ್ಯಾಚ್ ನಾವು ಗೆಲ್ಬೇಕು ಅಂತ ನೀವು ಎಷ್ಟೊಂದು ಸ್ಟ್ರಾಟಜೀಸ್ ಮಾಡ್ತಾ ಇದ್ರಿ ಅಂಡ್ ಇಷ್ಟೊಂದು ಪ್ರಾಕ್ಟೀಸ್ ಮಾಡ್ತಾ ಇದ್ರಿ, ನಾನು ನೋಡಿದೆ, ಆಯ್ತಾ? ಸೊ ಹೆಂಗೆ ಪ್ರಿಪೇರ್ ಆಗಿದ್ದೀರಾ ನೀವು? ಅವ್ರನ್ನ ಇವಾಗ ಸೋಲ್ಸ್ಬೇಕು ಅಂತ ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿದ್ದೀರಾ? ಹೆಂಗೆ ನಾವು ಥರ್ಡ್ ಮ್ಯಾಚ್ ಗೆಲ್ತೀವ ಏನು? ಖಂಡಿತವಾಗ್ಲೂ ನಾವೇ ಗೆಲ್ಲೋದು. ಯಾಕೆ ಅಂತಂದ್ರೆ ನಮ್ಮ ಹತ್ರ ಸ್ಟ್ರಾಟಜಿಕ್ ಆಗಿ ಅಂದ್ರೆ ಸುಂದರೇಶ್ ಸರ್ ಇದ್ದಾರೆ, ಅವ್ರೆಲ್ಲಿರ್ತಾರೋ ಗೆಲುವು ಅಲ್ಲೇ ಇರುತ್ತೆ. ಸೊ ಅದಕ್ಕೋಸ್ಕರ ಏನಾದ್ರು ಈ ಸಲ ನಾವು 100% ಗೆಲ್ಲೋದು. And ಎಷ್ಟೇ ಆದ್ರೂ ನಾವೇ ಸೀನಿಯರ್ಸ್ ಅಲ್ವಾ, ಎಕ್ಸ್ಪೀರಿಯನ್ಸ್ ಸ್ವಲ್ಪ ಜಾಸ್ತಿ ಇರುತ್ತಲ್ಲ. ಎಸ್ 100% ನಾವೇ ಗೆಲ್ಲೋದು. ಗೌರಿಶಂಕರ. ಅದೇ ವೋಟ್ ಫಾರ್ ಗೌರಿಶಂಕರ, ನೀವು ಕೂಡ ವೋಟ್ ಮಾಡಿ, ಆಯ್ತಾ? ಅಂಡ್ ಇವರು ನಮ್ಮ ಸೌಂಡ್ ಇಂಜಿನಿಯರು, ಅವ್ರಿಗೆ ಹೆಂಗ ಅನ್ಸುತ್ತೆ? ಹಾಯ್, ನಾವು ಏನು ಸ್ಟ್ರಾಟರ್ಜಿ ಮಾಡಿಲ್ಲ, ಬರ್ತಾ ಇರುತ್ತೆ, ಹೊಡಿತಾ ಇರ್ತೀವಿ ಅಷ್ಟೇ. ಗೋ ವಿತ್ ಫ್ಲೋ ಅಂತಾರಲ್ಲ, ಆ ಥರ. ಆ ಥರ ಸ್ಟ್ರಾಟರ್ಜಿಗೆ ಇಟ್ಕೊಂಡೆಲ್ಲ ನಾವು ಬರಲ್ಲ. ಓಕೆ, ಬಾಲಿಂಗ್ ಬರುತ್ತೆ ಹಂಗೆ ಅಷ್ಟೇ. ಹಂಗೆ ಹೊಡಿಯೋದಾ? ಓಕೆ, ಇವಾಗ ನೆಕ್ಸ್ಟು ನಮ್ಮ ಟೀಮಿಂದ ನಮ್ಮ ಮ್ಯಾನೇಜರ್ನ ಮಾತಾಡ್ಸೋಣ. ಸರ್, ಏನು ಸ್ಟ್ರಾಟಜೀಸ್ ಮಾಡಿದ್ದೀರಾ ಸರ್ ಥರ್ಡ್ ಮ್ಯಾಚ್ಗೆ? ಏನಿಲ್ಲ, ಫಸ್ಟ್ 2 ಮ್ಯಾಚ್ ತುಂಬ ಚೆನ್ನಾಗಿದೆ. ಸೊ ಈ ಮ್ಯಾಚ್ ಸೇಮ್ ಸ್ಟ್ರಾಟಜಿ, ಏನು ತಲೆಯಲ್ಲಿ ಇಟ್ಕೊಳಲ್ಲ. ಸೊ ಫಸ್ಟ್ ಹೆಂಗೆ 2 ಮ್ಯಾಚ್ ಹಂಗೆ ಬೆಸ್ಟ್ ಆಗಿ ಆಡಿದ್ವಿ, ಸೊ ವಿನ್ ಆಗಿ ಆಡ್ತೀವಿ ಅಷ್ಟೇ. ಆ್ಯಕ್ಚುಲಿ ಏನು ಗೊತ್ತಾ, 500 ಎಪಿಸೋಡ್ನ ಹೆಂಗೆ ಬ್ಯಾಂಗ್ ಆಗಿ ಹೊಡೆದಿದ್ದೀವೋ ಹಾಗೆ ಥರ್ಡ್ ಮ್ಯಾಚ್ನ ನಾವು ಬ್ಯಾಂಗ್ ಆಗಿ ಹೊಡಿತೀವಿ, ಅಲ್ಲ ಸರ್? 100% ಶ್ಯೂರ್. ಸೊ ಆಲ್ ದ ವೆರಿ ಬೆಸ್ಟ್ ಸರ್. ಥರ್ಡ್ ಮ್ಯಾಚ್ ತುಂಬ ಚೆನ್ನಾಗಿ ಆಡಿ ಒಳ್ಳೆ ಸ್ಕೋರ್ ಬರಲಿ. ಇವಾಗ ಇನ್ನೊಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಆಯ್ತಾ? ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ ಆಗಲೇ. ಮ್ಯಾಮ್, ಇವಾಗ ಇಲ್ಲಿ ಕ್ರಿಕೆಟ್ ನಡೀತಾ ಇದೆ ಅಲ್ವಾ? ಮುದ್ದು ಸೊಸೆ ಮತ್ತು ಗೌರಿಶಂಕರ ನಡೀತಾ ಇದೆ. ಒಂದು ಮುದ್ದು ಸೊಸೆ ಟೀಮ್ ವಿನ್ ಆಗಿದೆ, ಇನ್ನೊಂದು ಗೌರಿಶಂಕರ ಟೀಮ್ ವಿನ್ ಆಗಿದೆ. ಸೊ ಆಬ್ವಿಯಸ್ಲಿ ಗೌರಿಶಂಕರ ವಿನ್ ಆಗಿರೋದಕ್ಕೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ನಿಮಗೂ ಇದೆಲ್ಲ ಮ್ಯಾಮ್? ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ ಮುದ್ದು ಸೊಸೆ ವಿನ್ ಆಗಿರೋದಕ್ಕೂ ಖುಷಿ ಇದೆ. ಆ್ಯಂಡ್ ಇನ್ನೊಂದೇನೆಂದರೆ, ಅದೇ ಆಗಲೇ ಹೇಳ್ದಂಗೆ ಹೆಲ್ದಿ ಕಾಂಪಿಟೇಷನ್ ಇದೆ. ಅಂದರೆ ಏನಂತಾರೆ, ಅವ್ರು ಗೆದ್ಬಿಟ್ರು ಆ ಥರದ್ದೆಲ್ಲ ಹೊಟ್ಟೆ ಕಿಚ್ಚಲ ಇಲ್ಲ, ಹೆಲ್ದಿ ಕಾಂಪಿಟೇಷನ್ ಇದೆ. ಆ್ಯಂಡ್ ಥರ್ಡ್ ಮ್ಯಾಚ್ ಗೆದ್ದರೆ ಇನ್ನೂ ಖುಷಿ ಆಗುತ್ತೆ ಗೌರಿಶಂಕರ. ಸೊ ಆಬ್ವಿಯಸ್ಲಿ ವಿನ್ ಆಗ್ತೀವಿ ನಾವು. 100% ವಿನ್ ಆಗ್ತೀವಿ, ಬಿಕಾಸ್ ನಾನಂತೂ ತುಂಬ ವೇಟಿಂಗಲ್ಲಿದ್ದೇನೆ. ಸೊ ದಟ್ ಇನ್ನೇನು ಸ್ಟಾರ್ಟ್ ಆಗ್ತದೆ, ಇನ್ನೇನು ಸೂನ್ ನಾನು ಇಳಿತೀನಿ ಅಲ್ಲಿ ಹೋಗಿ. ಆ್ಯಂಡ್ ಐ ಆಮ್ ಶ್ಯೂರ್ ಗೌರಿಶಂಕರ ವಿನ್ ಆಗುತ್ತೆ, ಕಾನ್ಫಿಡೆಂಟಲ್ಲಿದ್ದೀನಿ ನಾನಂದ್ರೂ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನಗಂತೂ ಗೌರಿಶಂಕರ ವಿನ್ ಆದ್ರೂ ಖುಷಿ, ಮುದ್ದು ಸೊಸೆ ವಿನ್ ಆದ್ರೂ ಖುಷಿ. ಅಂದರೆ ಇವ್ರಿಗೆ ಹೆಂಗೆ ಅಂದರೆ ಎರಡು ಕಣ್ಣಿದ್ದಂಗೆ. ಸೊ ಹಾಗಾಗಿ ಅವ್ರಿಗೆ ಎರಡರಲ್ಲಿ ಯಾವ್ದು ವಿನ್ ಆದ್ರೂ ಅದು ನಮ್ಮ ಟೀಮೇನೆ ಆಬ್ವಿಯಸ್ಲಿ. ಬಟ್ ಒಂದು ಸ್ವಲ್ಪ ಗೌರಿಶಂಕರ ವಿನ್ ಆದರೆ ನಮಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಖುಷಿ ಆಗಿತ್ತು ಅಷ್ಟೇ. ಸೀನಿಯರ್ ಟೀಮ್, ಐ ಬಿ ವೆರಿ ಹ್ಯಾಪಿ. ಬಟ್ 2 ಟೀಮು ವಿನ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಆಲ್ ದ ಬೆಸ್ಟ್ ಬೋತ್ ದ ಟೀಮ್. ಥ್ಯಾಂಕ್ ಯು.
ಓಕೆ, ಇವಾಗ ಇನ್ನೊಬ್ರು ಇದ್ದಾರೆ ಆಯ್ತಾ, ಅವ್ರನ್ನ ಮಾತಾಡ್ಸೋಣ. ಅವರು ಸಿಕ್ಕಾಪಟ್ಟೆ ಒಳ್ಳೆ ಪ್ಲೇಯರು ಆ್ಯಂಡ್ ಆಗಲೇ ಅವ್ರು ಆಡಿರೋದನ್ನ ನಾನು ಸಿಕ್ಕಾಪಟ್ಟೆ ನೋಡಿದ್ದೀನಿ. ಆ್ಯಂಡ್ ಇವಾಗ ಅವ್ರನ್ನ ಮಾತಾಡ್ಸೋಣ, ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಕೇಳೋಣ. ಹಾಯ್ 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 ಹೇಗಿದೆ ಮ್ಯಾಮ್ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿದೆ. ಆ್ಯಂಡ್ ಆ್ಯಕ್ಚುಲಿ ನಂಗೆ ಗೊತ್ತಿರಲಿಲ್ಲ ನೀವು ಇಷ್ಟು ಚೆನ್ನಾಗಿ ಆಡ್ತೀರಾ ಅಂತ, ನಿಜವಾಗ್ಲೂ. ಏನು ಇಲ್ಲ, ನಿಜವಾಗ್ಲು ಸುಮ್ಮನೆ ಅವರೊಂದು ಏನೋ ಅಂದ್ರೆ ತುಂಬಾ ಈಸಿಯಾಗಿ ಬಾಲ್ ಆಗ್ತಿದ್ದಾರೆ, ನಾವು ಮಕ್ಕಳ ತರ ಹೊಡಿತಾ ಇದೀವಿ ಅಷ್ಟೇನೆ ಇಲ್ಲಿ. ಇಲ್ಲ, ಆ್ಯಕ್ಚುಲಿ ತುಂಬ ಚೆನ್ನಾಗಿ ಆಡಿದ್ರು. ಆ್ಯಂಡ್ ಇವಾಗ ಒಂದು ಗೇಮ್ ನಾವು ಗೆದ್ದಿದ್ದೀವಲ್ವಾ, ಈಗ ಫೈನಲ್ ಮ್ಯಾಚು. ಸೊ ಫೈನಲ್ ಮ್ಯಾಚ್ಗೆ ನಾವು ಹೆಂಗೆ ಪ್ರಿಪೇರ್ ಆಗಿದ್ದೀರಾ? ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಹೊಟ್ಟೆ ತುಂಬ ಊಟ ಮಾಡ್ಬಿಟ್ಟಿದ್ದೀವಿ. ಒಳ್ಳೆ ಬಿರಿಯಾನಿ, ಆ ಚಿಕನ್ ಎಲ್ಲ ತಿನ್ಬಿಟ್ಟಿದ್ದೀವಿ. ಈಗ ಓಡೋದು ಪ್ರಶ್ನೆ ಇದೆ, ಹೆಂಗೆ ಓಡೋದು ಅಂತ ಎಲ್ರು. ಬಟ್ ನಾವು ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದೀವಿ. ಆಲ್ರೆಡಿ ಒಂದು ಟೀಮ್ ಒಂದೊಳ್ಳೆ ಸ್ಕೋರ್ ಲೀಡಿಂದ ಗೆದ್ದಿದ್ದೀವಿ. ಐ ಹೋಪ್ ಫೈನಲ್ಸ್ ಕೂಡ ನಾವೇ ಗೆಲ್ತೀವಿ. ಅಂದ್ರೆ ಇವಾಗ ಏನು ಸ್ಟ್ರಾಟಜಿ ಇಲ್ಲ ನಮಗೆ, ಗೋ ವಿತ್ ಫ್ಲೋ ಅನ್ನೋ ತರ. ಜಸ್ಟ್ ಗೋ ವಿತ್ ದ ಫ್ಲೋ. ನಮ್ಮ ಟೀಮ್ ಎಲ್ಲರೂ ಕೂಡ ಅಂದರೆ ಹೇಗೆ ಅಂದರೆ ಜಸ್ಟ್ ಹ್ಯಾವ್ ಫನ್, ಸೀರಿಯಸ್ ಅನ್ನೋದು ಬೇಡ, ಜಸ್ಟ್ ಎಂಜಾಯ್ ಅಷ್ಟೇ. ಆ್ಯಂಡ್ ಇಲ್ಲಿ ಯಾರೂ ಕ್ರಿಕೆಟಲ್ಲಿ ಪ್ರೋ ಯಾರೂ ಇಲ್ಲ, ಎಲ್ಲರೂ ಕಲಿತೆ ಆಡ್ತಿರೋದು. ಹಾಗಾಗಿ ಇದು ಒಂಥರ ಫನ್ ಗೇಮ್ ಅಂತ ನಾವು ಕನ್ಸಿಡರ್ ಮಾಡ್ತಿದ್ದೀವಿ. ಆ್ಯಂಡ್ ಆಲ್ಸೋ ಹೆಲ್ದಿ ಕಾಂಪಿಟೇಷನ್ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ನಿಮಗೂ ಕೂಡ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಯಾರ್ಯಾರಿಗೆ ಎಷ್ಟೆಷ್ಟು ಎಕ್ಸೈಟ್ಮೆಂಟ್ ಇದೆ, ಎಷ್ಟೆಷ್ಟು ಖುಷಿ ಇದೆ, ಅದೆಲ್ಲನೂ ನೀವು ನೋಡಿದ್ರಿ. ಸೊ ಹೀಗೆ ಈ ಫನ್ನು ಜೊತೆಗೆ ನಾವು ಗೌರಿಶಂಕರ ಸೆಟ್ಟಲ್ಲೂ ಇಷ್ಟೇ ಫನ್ ಮಾಡ್ತೀವಿ, ಇಷ್ಟೇ ಏನಂತಾರೆ ಎವ್ರಿ ಡೇ ಒಂದು ಹಸುವಿಂದ ಕೆಲಸ ಮಾಡ್ತೀವಿ, ಎಲ್ಲ ನಿಮಗೋಸ್ಕರ. ಸೊ ಹಾಗಾಗಿ ಇದೇ ರೀತಿ ಗೌರಿಶಂಕರ ನೋಡ್ತಾ ಇರಿ. 500 ಇದ್ದಿದ್ದು ಇನ್ನೂ ಜಾಸ್ತಿ ಎಪಿಸೋಡ್ ಆಗಲಿ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೂ ಕೂಡ. ಆ್ಯಂಡ್ ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಆ್ಯಂಕರ್ ಆಗಿದ್ದಕ್ಕೆ, ಆ್ಯಂಡ್ ಏನು 500 ಎಪಿಸೋಡ್ಸ್ ಆಗಿದೆಯಲ್ಲ, ಅದು ಇನ್ನಷ್ಟು 5000 ಎಪಿಸೋಡ್ಸ್ ಆಗಲಿ, ಮತ್ತಷ್ಟು ಈ ಸೀರಿಯಲ್ ಕಲಾವಿದರಿಗಾಗಿರ್ಬೋದು, ತಂತ್ರಜ್ಞರಿಗಾಗಿರ್ಬೋದು, ಎಲ್ಲ ಒಳ್ಳೆ ನೇಮ್ ಆ್ಯಂಡ್ ಫೇಮ್ ಹಾಗೇ ಒಳ್ಳೆ ದುಡ್ಡು ಕೂಡ ಬರಲಿ. ಆಬ್ವಿಯಸ್ಲಿ ಬರುತ್ತೆ. ಅದೇ ಹೇಳ್ತಾರಲ್ಲ, ಕಾಸಿಗೆ ತಕ್ಕಂಗೆ ಕಜ್ಜಾಯ ಅನ್ನೋ ಥರ ನಾವೇನು ಕೆಲಸ ಮಾಡ್ತೀವಿ ಅದಕ್ಕೆ ಕರೆಕ್ಟಾಗಂತೂ ಅರ್ನಿಂಗ್ ಮಾಡ್ತಾ ಇದೀವಿ ನಾವು. ಅದಕ್ಕಂತೂ ಏನು ಮೋಸ ಇಲ್ಲ. ಆ್ಯಂಡ್ ಜೊತೆಗೆ ನಮಗೆ ಎಕ್ಸ್ಟ್ರಾ ಇನ್ನೊಂದು ಬೋನಸ್ ಅಂತ ಹೇಳ್ತಾರಲ್ಲ, ಅದು ನಿಮ್ಮ ಪ್ರೀತಿ. ಸೊ ಹೀಗೆ ಇದು ಜಾಸ್ತಿ ಶವರ್ ಮಾಡ್ತಾ ಇರಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ಗೌರಿಶಂಕರ ಟೀಮ್ ಇಷ್ಟು ದಿನ ಒಂದು ಟಿವಿ ಸೀರಿಯಲ್ ಮೂಲಕ ತಮ್ಮನ್ನೆಲ್ಲನೂ ಕೂಡ ಎಂಟರ್ಟೈನ್ ಮಾಡ್ತಿತ್ತು. ಇವತ್ತು ಫೀಲ್ಡ್ಗೆ ಇಳಿದ್ಬಿಟ್ಟು ಅವರೆಲ್ಲನೂ ಕೂಡ ಒಂದು ಆಫ್ ಸ್ಕ್ರೀನ್ ಫನ್, ಅದ್ರ ಜೊತೆಗೆ ಕ್ರಿಕೆಟ್ ಮ್ಯಾಚನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಇದಿಷ್ಟು ಗೌರಿಶಂಕರ ಸೀರಿಯಲ್ನ ಆಫ್ ಸ್ಕ್ರೀನ್ ಎಲಿಮೆಂಟ್ಸ್ನ ಫನ್. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.